ಡೈಲಾಗ್ಸ್ ಎಲ್ಲ ಹೇಳೋಕ್ಕಾಗಲ್ಲ ಈಗ. ನಮ್ಮ ಗುರುಗಳು ಮಿನಿಸ್ಟರ್ ಸಾಹೇಬರಿದ್ದಾರೆ, ವೇದಿಕೆಯಲ್ಲಿರೋ ಉನ್ನತ ಶಿಕ್ಷಣ ಸಚಿವರು, ನನ್ನ ಗುರುಗಳಿಗೆ ನಾನು 2 ವಿಚಾರದಲ್ಲಿ ಥ್ಯಾಂಕ್ಸ್ ಹೇಳಬೇಕು. ಇದು ಜನತೆ ಸ್ಟೂಡೆಂಟ್ಸ್ಗೆಲ್ಲ ಗೊತ್ತಿರಬೇಕು. ಕಳೆದ ಚುನಾವಣೆಯಲ್ಲಿ ನಾನು ಗೆದ್ದ ಮೇಲೆ ನಾನು ಒಂದು MBBS ಹುಡುಗರಿಗೆ ಪಾಠ ಮಾಡೋನಾಗಿ ಮೆಡಿಕಲ್ ಕಾಲೇಜ್ ಬೇಗ ಓಪನ್ ಮಾಡಿಸ್ಬೇಕು ಅಂತ ನನಗೆ ಆಸೆ ಇತ್ತು. ಅದಕ್ಕೆ ಮುಂಚೆನೇ ಉದ್ಘಾಟನೆ ಆಗೋಗಿತ್ತು. ಸರಿ, ಮೆಡಿಕಲ್ ಕಾಲೇಜ್ ಓಪನ್ ಮಾಡೋಣ ಅಂತೆಲ್ಲ ತೀರ್ಮಾನ ಮಾಡಿದ್ರೆ ಸ್ಟಾರ್ಟಿಂಗ್ ಆ ಮೆಡಿಕಲ್ ಕಾಲೇಜು 325 ಕೋಟಿಯಲ್ಲಿ ಕಟ್ಟಬೇಕು ಅಂತ ತೀರ್ಮಾನ ಆಗಿತ್ತು. ಬಸ್ ಅದರಲ್ಲಿ 195 ಕೋಟಿ ಸೆಂಟ್ರಲ್ ಗೌರ್ಮೆಂಟ್ದು. ಆದರೆ ಇದ್ದಕ್ಕಿದ್ದಂಗೆ ಅದು 350 ಕೋಟಿ ಇದ್ದಿದ್ದು 810 ಕೋಟಿ ಹೊರಟೋಗುತ್ತೆ. 425ರಿಂದ 810 ಕೋಟಿಗೆ. ಆ 810 ಕೋಟಿಯಲ್ಲಿ 615 ಕೋಟಿ ನಮ್ಮ ಸ್ಟೇಟ್ ಗೌರ್ಮೆಂಟಿಂದ ಕೊಡಬೇಕು. ₹1 ರಿಲೀಸ್ ಆಗಿಲ್ಲ. ಪಾಪ ಡೀನವ್ರು ನೋಡಿದ್ರೆ ಕಾಲೇಜ್ ಸ್ಟಾರ್ಟ್ ಮಾಡಿಸಿ ಮಕ್ಕಳನ್ನ ಶಿಫ್ಟ್ ಮಾಡಿ ಅಂತಿದ್ದಾರೆ. ಈಗ ಕ್ಯಾಬಿನೆಟಲ್ಲಿ ಕೂತ್ಕೊಂಡು 615 ಕೋಟಿ ರಿಲೀಸ್ ಮಾಡಿಸ್ಬೇಕು. ಆಗ ನಮ್ಮ ಮಿನಿಸ್ಟರ್ ಸಾಹೇಬ್ರ ಗಮನಕ್ಕೆ ತಂದಾಗ ಕ್ಯಾಬಿನೆಟ್ಟಲ್ಲಿ ತುಂಬ ರಿಕ್ವೆಸ್ಟ್ ಮಾಡಿ 615 ಕೋಟಿಯಲ್ಲಿ 457 ಕೋಟಿ ಒಂದು ಸ್ಲಾಟು, 243 ಕೋಟಿ ಒಂದು ಸ್ಲಾಟು ಈಗ ರಿಲೀಸ್ ಆಗಕ್ಕೆ ರೆಡಿ ಇದೆ. ಇನ್ನೊಂದು 110 ಕೋಟಿ ನಾವು ಕೊಡಬೇಕು. 615 ಕೋಟಿ ನಮ್ಮ ರಾಜ್ಯ ಸರ್ಕಾರ ಕೊಟ್ಟ ಮೇಲೆ ಅಲ್ಲಿ ಮೆಡಿಕಲ್ ಕಾಲೇಜ್ ನಡೆಯೋಕ್ಕೆ ಸಾಧ್ಯ ಆಗಿದ್ದು. ಇದು ನಮ್ಮ ಸರ್ಕಾರ ಪ್ರಾಮಿಸ್ ಮಾಡಿದ್ದು. ಅಷ್ಟು ಸುಲಭ ಇರಲಿಲ್ಲ 615 ಕೋಟಿ ತರೋದು. ಅದಕ್ಕೆ ಕಾರಣ MC ಸುಧಾಕರ್ ಸಾಹೇಬರು. ಅವರು ನಿಮ್ಮ ಚಪ್ಪಾಳೆ ಮುಖಾಂತರ ಅಭಿನಂದನೆ ಸಲ್ಲಿಸ್ತಾರೆ. ಎರಡನೇದು, ಡಯಾಗ್ನೋಸ್ಟಿಕ್ ಸೆಂಟರ್ ಬೇಕು. ಬರೀ ಬಿಲ್ಡಿಂಗ್ ಕಟ್ಟಕ್ಕೆ 8 ಕೋಟಿ 20 ಲಕ್ಷ, ಮತ್ತು ಎಲ್ಲ ಇನ್ಫ್ರಾಸ್ಟ್ರಕ್ಚರ್ಗೆ 15-20 ಕೋಟಿ, ಇದೊಂದು 30 ಕೋಟಿ ಅಂದ್ಕೊಳ್ಳಿ. 8 ಕೋಟಿ 20 ಲಕ್ಷ ಈಗ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಲ್ಲಿ ಸಾಹೇಬ್ರೆ ಅದಕ್ಕೆ ಎಡ್ಡಿದ್ದಾರೆ. ಅವರು ಅಲ್ಲಿದ್ದಂಥ ಫಂಡ್ನ ಯಾಕೆ ನಾವು ಡಯಾಗ್ನೋಸ್ಟಿಕ್ ಕೊಡಬಾರ್ದು ಅಂತ ಖಂಡಿತವಾಗೂ ಹೇಳ್ತೀನಿ. ಈ ಡಯಾಗ್ನೋಸ್ಟಿಕ್ ಸೆಂಟರ್ ಮಾಡೋಕ್ಕೆ, ಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಆಗೋಕ್ಕೆ ಚಿಕ್ಕಬಳ್ಳಾಪುರ ಜನತೆಗೆ ಒಳ್ಳೇದಾಗಬೇಕು ಅನ್ನೋ ಒಂದು ಉದ್ದೇಶ, ಅವ್ರು ರಾಜಕಾರಣಕ್ಕೆ ತಂದಿರೋ ಪ್ರದೀಪ್ ಈಶ್ವರ್ಗೆ ಒಳ್ಳೆ ಹೆಸರು ಬರಬೇಕು ಅನ್ನೋದು ಮತ್ತೊಂದು ಉದ್ದೇಶದಿಂದಲೇ ಸಾಹೇಬ್ರೆ ರಿಸ್ಕ್ ಮಾಡಿದ್ದಾರೆ. ಯಾಕೆ ಅಂದರೆ ಇಲ್ಲಿ 8 ಕೋಟಿ 20 ಲಕ್ಷದಲ್ಲಿ ಡಯಾಗ್ನೋಸ್ಟಿಕ್ ಸೆಂಟರ್ ತಂದು, ಈಗ MRI ಮಿಷಿನ್ ತಂದು ಎಲ್ಲ ರೀತಿ ಚೆಕಪ್ಗಳು, ನೀವು ಇದೇ ಖಾಸಗಿ ಲ್ಯಾಬ್ಗೆ ಹೋದರೆ 10-15 ಸಾವಿರ ಬೇಕು. ಇವತ್ತು 2 ವಿಚಾರಕ್ಕೂ ನಾನು ಧನ್ಯವಾದ ಹೇಳ್ತೀನಿ. ಮತ್ತು ನಾನು ಸಾಹೇಬ್ರಿಗೆ ಮತ್ತು DC ಅವ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ. ಸರ್, ಮೆಡಿಕಲ್ ಕಾಲೇಜಲ್ಲಿ ತುಂಬ ಜನ ಪೇರೆಂಟ್ಸು ನೆಟ್ವರ್ಕ್ ಇಶ್ಯೂ, ಮಕ್ಕಳನ್ನ ಮಾತಾಡೋಕ್ಕಾಗ್ತಿಲ್ಲ. ಅದಕ್ಕೆ ತಾವು ಮತ್ತು DC ಅವ್ರು ದಯವಿಟ್ಟು ಎಲ್ಲ ನೆಟ್ವರ್ಕ್ ಅವ್ರಿಗೆ ಅಂದರೆ ಪತ್ರ ಬರೆದು ದಯವಿಟ್ಟು ತುಂಬ ಜನ ಪೇರೆಂಟ್ಸು ವಾರಗಟ್ಟಲೆ ಅವ್ರ ಮಕ್ಕಳನ್ನ ಮಾತಾಡೋಕ್ಕೆ ಬಿಕಾಸ್ ಆಫ್ ನೆಟ್ವರ್ಕ್ ಇಶ್ಯೂ, ಟೆಲಿಫೋನ್ದು ಅದು ಭಾಳಷ್ಟು ಜನ. ಅದಕ್ಕೆ ತಾವಿಬ್ಬರು ನಾವು ಪರಿಶ್ರಮದಲ್ಲಿ ಕಾದಿದೆ ಮೊಬೈಲ್ ಸರ್. ಬಟ್ ಅದು ಸಾಹೇಬರು ಅದಕ್ಕೆ ದಯವಿಟ್ಟು ಎಲ್ಲ ಕಂಪ್ನೀಸ್ BSNL, ಏರ್ಟೆಲ್ಲು ಎಲ್ಲ ಕಂಪ್ನಿಯವ್ರಿಗೆ ಒಂದು ಪತ್ರ ಬರೆದು ಆ ನೆಟ್ವರ್ಕ್ ಒಂದು ವ್ಯವಸ್ಥೆ ಮಾಡೋದು. ಮೆಡಿಕಲ್ ಕಾಲೇಜ್ಗೆ ಹೋದ್ರೆ ಇನ್ನೇನೂ ಕೇಳಲ್ಲ ಸರ್ ಅವ್ರು. ನಾನು ಹೋಗೋದೇ ಬಿಟ್ಬಿಟ್ಟಿದ್ದೀನಿ. ನಡುವೆ ಹೋದರೆ ಮೊಬೈಲ್ ನೆಟ್ವರ್ಕು ಅಂತಾರೆ. ಸೊ ಅದೊಂದು ವ್ಯವಸ್ಥೆ ಮಾಡಬೇಕು ಅಂತ ನಾನು ಮತ್ತು ನಾನು ವಿಶೇಷವಾಗಿ ಎಲ್ಲ ಡೀನ್ಗೂ, ಹಾಸ್ಪಿಟಲ್ ಅವ್ರಿಗೆ ನೋಡಿ, ನಿಮಗೆಲ್ಲ ಗೊತ್ತಿರಬೇಕು, ಒಂದು MRI, ಒಂದು CT ಬಡವ್ರಿಗೆ ಎಷ್ಟು ಜೀವ ಕಾಪಾಡುತ್ತೆ. ಒಂದು ಕಾರ್ಡಿಯಾಕ್ ಅರೆಸ್ಟ್ ಆದಾಗ, ಒಂದು ಸಮಸ್ಯೆ ಆದಾಗ ಇವತ್ತಿಷ್ಟು ಚೆಕಪ್ ಇದೆ ಅಂದರೆ ಸಾವಿರಾರು ಜನರಿಗೆ ಜೀವ ಕಾಪಾಡ್ತಕ್ಕಂಥ ಡಯಾಗ್ನೋಸ್ಟಿಕ್ ಸೆಂಟರ್ ಆಗುತ್ತೆ. ನಾನು ಈ ಸಂದರ್ಭದಲ್ಲಿ ನಮ್ಮ ಬಾಲಾಜಿ ಸರ್ಗೂ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಸುಧಾಕರ್ ಸಾಹೇಬ್ರವರ ಬ್ರದರ್ ಅವರು ಇದಕ್ಕೆ ಡಿಸೈನ್ ಮಾಡಿ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ನಾನು ನಮ್ಮ ಉನ್ನತ ಶಿಕ್ಷಣ ಸಚಿವರಿಗೆ, ಸರ್, ಈ ಕಳೆದ 1.25 ವರ್ಷದಲ್ಲಿ ಇದೇನಿದೆ ಡಯಾಗ್ನೋಸ್ಟಿಕ್ ಸೆಂಟರ್ ಸಾವಿರಾರು ಜೀವಗಳನ್ನ ಕಾಪಾಡುತ್ತೆ. ಅರ್ಲಿ ಡಿಟೆಕ್ಷನ್ನು, ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತಾರೆ. ನಾನು ಸಾಹೇಬ್ರಿಗೆ ಚಿರಋಣಿಯಾಗಿರ್ತೀನಿ. ಅವ್ರನ್ನ 20 ವರ್ಷದಿಂದ ಆಗದೇ ಇರೋ ಎತ್ತಿನೊಳೆ 2027ಕ್ಕೆ ನಮ್ಮ ತಾಲೂಕಿಗೆ, ಜಿಲ್ಲೆಗೆ ನೀರು ಹರಿತಿದೆ. ಆ ಯೋಜನೆ ಸ್ಪೀಡಾಗಿ ಆಗೋದಕ್ಕೆ ನಮ್ಮ ಸಾಹೇಬ್ರ ಕೊಡುಗೆ ಇದೆ. ನಾನು ಹೇಳಿದೆ, ಮುನ್ಸಿಪಲ್ ಕಾಲೇಜ್ಗೆ ಅನುದಾನ ಬೇಕು ಅಂದಾಗ ಅಲ್ಲೊಂದು 6 ಕೋಟಿ, ವುಮೆನ್ಸ್ ಕಾಲೇಜ್ಗೆ ಒಂದು 4 ಕೋಟಿ ಕೊಟ್ಟಿದ್ದಾರೆ. 20 ಎಕರೆ ನಾವು ಇವತ್ತು ಹೂವಿನ ಮಾರ್ಕೆಟಿಗೆ ತಂದಿದ್ದೀವಿ. ಇದೆಲ್ಲ ಸಾಹೇಬ್ರ ದೂರದೃಷ್ಟಿಗೆ ಒಂದು ನಿದರ್ಶನ ಅಂತ ಹೇಳ್ತಾ, ನಾನೆಲ್ಲ ನಮ್ಮ ಚಿಕ್ಕಬಳ್ಳಾಪುರ ಜನತೆನ ಈ ಡಯಾಗ್ನೋಸ್ಟಿಕ್ ಸೆಂಟರ್ ತಂದು ಒಂದು ಸುಸಜ್ಜಿತವಾದ್ದು ಇದು ಮಾಡಿರೋದ್ರಿಂದ ನಮ್ಮ ಸಾಹೇಬ್ರಿಗೆ ನಾನೆಲ್ಲರಿಗೂ ನೀವು ಸ್ಟ್ಯಾಂಡಿಂಗ್ ಓವೇಷನ್ ಕೊಡಬೇಕು, ನಮ್ಮ ಮಂತ್ರಿಗಳಿಗೆ ಅಂತ ಎಲ್ರಿಗೂ ನಿಂತ್ಕೊಂಡು ಒಂದು ಚಪ್ಪಾಳೆ ಮುಖಾಂತರ ಅವ್ರು ಥ್ಯಾಂಕ್ಸ್ ಹೇಳಬೇಕು ಅಂತ ನಾನು ಬಯಸ್ತೇನೆ. ಇದು ಎಲ್ಲರ ಕೈಯಲ್ಲೂ ಮಾಡೋಕ್ಕಾಗಲ್ಲ. ವಿಷನ್ ಇರೋ MCS ಅಂತ ಅವ್ರು ಮಾತ್ರ ಇಂಥದ್ದು ಮಾಡೋಕ್ಕೆ ಸಾಧ್ಯ ಅಂತ ಹೇಳ್ತಾ, ಒನ್ಸ್ ಅಗೇನ್ ಥ್ಯಾಂಕ್ ಯು ಸರ್. ನಮ್ಮ ಮೆಡಿಕಲ್ ಕಾಲೇಜ್ ಪ್ರಾರಂಭ ಆಗೋದಕ್ಕೆ
ಇದೆಲ್ಲ ಮತ್ತು ರೈತರಿಗೆ ಗೊತ್ತಿರಬೇಕು, 150-200 ಕೋಟಿ ಬೆಲೆ ಬಾಳೋ ಜಾಗನ ಹೂವಿನ ಮಾರ್ಕೆಟಿಗೆ ಕೊಟ್ಟಿರೋದು. ಇದನ್ನು ದೃಷ್ಟಿಕೋನ ಇಟ್ಕೊಂಡು ಮಾಡಿರೋದು. ನೀವು ಅನ್ಕೊಂತೀರ ಇನ್ನೆಲ್ಲೋ ಮಾಡ್ಬೋದು ಅಂತ. ನಾಳೆ ಏರ್ಪೋರ್ಟ್ಗೆ ಆಕ್ಸೆಸ್ಸು, ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಇದ್ದರೆ ನಾಳೆ ಬಿಸ್ನೆಸ್ ಚೆನ್ನಾಗಾಗುತ್ತೆ. ಇದೆಲ್ಲ ಮಾಡಿದ್ದಕ್ಕೆ ನಾನು ಸಾಹೇಬ್ರಿಗೆ ಧನ್ಯವಾದ ಹೇಳ್ತಾ, ಡೀನ್ ಅವ್ರಿಗೆ, ಎಲ್ಲ ಡಿಸ್ಟ್ರಿಕ್ಟ್ ಸರ್ಜನ್ ಹಾಸ್ಪಿಟ್ಲಿಗೆ ಮತ್ತಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದೀರಾ. ನಾನು ದಯವಿಟ್ಟು ಎಲ್ರಿಗೂ ಸರ್ಜನ್ ಅವ್ರಿಗೆ, ಡೀನ್ಗೆ ರಿಕ್ವೆಸ್ಟ್ ಮಾಡ್ತೀನಿ. ಸರ್, ಆಂಧ್ರ ಪ್ರದೇಶದ ಹಿಂದೂಪುರದಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಹೋದಾಗ ಮೆಡಿಕಲ್ ನೆಗ್ಲಿಜೆನ್ಸಿಯನ್ನು ನಾನು ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿನ ಕಳ್ಕೊಂಡೆ. ಏನೋ ನನ್ನ ಜೀವನದಲ್ಲಿ ಗೆದ್ದೆ, ಮೇಲೆ ಬಂದೆ, ಬದುಕನ್ನು ಕಟ್ಕೊಂಡೆ. ನಾಳೆ ಮೆಡಿಕಲ್ ನೆಗ್ಲಿಜೆನ್ಸಿಂದ ಯಾವ ಮಕ್ಕಳು ತಮ್ಮ ತಂದೆ ಅಥವಾ ತಾಯಿನ ಕಳ್ಕೋಬಾರ್ದು ಸರ್. ನಾವೆಲ್ಲರೂ ದೇವಸ್ಥಾನದಲ್ಲಿ ದೇವರಿದ್ದಾನೆ ಅಂತ ನಂಬಿದ್ದೀವಿ, ಬಟ್ ನಿಮ್ಮಲ್ಲಿ ನಾವೆಲ್ಲ ದೇವ್ರನ್ನ ನೋಡ್ತೀವಿ ಸರ್. ಆ ದೇವ್ರು ಯಾವತ್ತೂ ಡಾಕ್ಟರ್ ಅನ್ನೋ ದೇವರು, ನರ್ಸ್ಗಳ ಮಾಡ್ತಕ್ಕಂಥ ದೇವರು ದೇವತೆಗಳು ಜನಕ್ಕೆ ಯಾವತ್ತೂ ಮೋಸ ಮಾಡಲ್ಲ ಅಂತ ಬಯಸಿದ್ದೀವಿ. ನಿಮ್ಮನ್ನೆಲ್ಲ ನಾವು ಪೂಜ್ಯ ಸ್ಥಾನದಲ್ಲಿ ಇಟ್ಟಿದ್ದೀವಿ. ನೀವು ಖಂಡಿತ ಒಳ್ಳೆ ಕೆಲಸ ಮಾಡ್ತಿದ್ದೀರಾ. ಆದರೂ ಪ್ರತಿಯೊಂದು ಜೀವನ ಉಳಿಸೋ ಪ್ರಯತ್ನ ಪಡಿ ಅಂತ ನಾನು ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ಬೆಳಗ್ಗೆ ನಾನು 6 ಗಂಟೆಗೆ ಎದ್ದು ಪಿತೃಪಕ್ಷ ನಮ್ಮ ತಂದೆ ತಾಯಿಗೆ ತರ್ಪಣ ಬಿಟ್ಟು ಬರುವಾಗ ನನಗನ್ನಿಸ್ತು, ಜೀವನದಲ್ಲಿ ಹೆಸರಿದೆ, ಅಧಿಕಾರ ಇದೆ, ಬ್ಯಾಂಕ್ ಬ್ಯಾಲೆನ್ಸ್ ಇದೆ. ಮನೆಗೆ ಹೋದಾಗ ಊಟ ಮಾಡೋ ಮಗನೇ ಅಂತ ಹೇಳಕ್ಕೆ ಅಮ್ಮ ಇಲ್ದಿದ್ರೆ, ಹುಷಾರಾಗಿ ವಾಪಸ್ ಬಾ ಅಂತ ಹೇಳಕ್ಕೆ ಅಪ್ಪ ಇಲ್ಲ ಅಂದರೆ, ಎಷ್ಟು ಕೋಟಿಗಳು ಬ್ಯಾಲೆನ್ಸ್ ಇದ್ದರೂ ವೇಸ್ಟೇ ಸರ್. ಆ ನೋವಿಂದ ಹೇಳ್ತಿದ್ದೀನಿ. ಮತ್ತಷ್ಟು ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಿ ಅಂತ ವಿನಂತಿಸ್ತಾ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಸರ್.